ಮಹಿಳಾ ದಿನಾಚರಣೆಯ ದಿನವೇ ಇಡೀ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೌದು, ಸಮಾಜ ಸೇವಕಿ, ಚಿಂತಕಿ, ಸರಳತೆಯ ಸಾಕಾರ ಮೂರ್ತಿ ಸುಧಾಮೂರ್ತಿ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿದ್ದು, ಮೋದಿ ಅವರು ಈ ಕುರಿತು ಟ್ವೀಟ್ ಮಾಡಿದ್ದಾರೆ. ಇನ್ಫೋಸಿಸ್ನ ಮಾತೃಶಕ್ತಿಯಂತಿರುವ ಸುಧಾಮೂರ್ತಿ ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದು, ಕೋಟ್ಯಾಂತರ ಮಹಿಳೆಯರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಇದು ನಿಜಕ್ಕೂ ಇಡೀ ರಾಜ್ಯವೇ ಖುಷಿಪಡುವ ಸುದ್ದಿಯಾಗಿದ್ದು, ಅಪ್ಪಟ ಕನ್ನಡತಿ ಹಾಗೂ ಬರಹಗಾರ್ತಿ ಸುಧಾಮೂರ್ತಿಯವರ ಸಾಧನೆಗೆ ಸಿಕ್ಕ ಮಹಾಗೌರವ. ಹಾವೇರಿಯ ಶಿಗ್ಗಾಂವ್ ಮೂಲದವರಾದ ಸುಧಾಮೂರ್ತಿಯವರು ಆಡಂಬರದ ಬದುಕಿಗೆ ಯಾವತ್ತೂ ಸೊಪ್ಪು ಹಾಕಿದವರಲ್ಲ. ಬಸವಶ್ರೀ, ಪದ್ಮಭೂಷಣ, ಗ್ಲೋಬಲ್ ಇಂಡಿಯನ್ ಅವಾರ್ಡ್ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳನ್ನು ಗೆದ್ದಿರುವ ಸುಧಾಮೂರ್ತಿಯವರು ರಾಜ್ಯಸಭೆಯ ಸದಸ್ಯ ಆಗಿರುವುದು ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.